ಮಲೆನಾಡಿನ ರೈತರ ಸಮಸ್ಯೆಗಳನ್ನು ಜುಲೈ 15ರಿಂದ ನಡೆಯಲಿರುವ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳೆರಡೂ ಧ್ವನಿ ಎತ್ತಿ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಲೆನಾಡ ರೈತ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್ ಹೇಳಿದರು. ಸಿಂಗಲ್ ಶೀಟ್ ಪೇಪರ್ ಅನ್ನು ಕೇಂದ್ರಕ್ಕೆ ಕಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ರಾಜಕಾರಣಿಗಳು ಕೆಲವು ವಿಷಯಗಳಲ್ಲಿ ಒಗ್ಗಟ್ಟಾಗಿರ್ತಾರೆ, ಆದರೆ ರೈತರ ವಿಷಯ ಬಂದಾಗ ಮಾತ್ರ ಒಗ್ಗಟ್ಟಾಗುವುದಿಲ್ಲ. ಶಿಕಾರಿಪುರದ ಚುನಾವಣೆಯಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಪ್ಪಂದವಾಗಿ ಒಗ್ಗಟ್ಟಾದ್ರು, ಆದರೆ ಶರಾವತಿ ಸಂತ್ರಸ್ತರ ವಿಷಯ ಬಂದಾಗ ಮಾತ್ರ ಇವರು ದೂರವಾಗ್ತಾರೆ. ಚುನಾವಣೆಯ ಹೊಂದಾಣಿಕೆ ರೈತರ ಸಮಸ್ಯೆ ವಿಚಾರದಲ್ಲಿ ಯಾಕೆ ಇರೋದಿಲ್ಲ ಎಂದು ಪ್ರಶ್ನೆ ಮಾಡಿದರು. ಇನ್ನು ಶರಾವತಿ ಮುಳುಗಡೆ ಸಂತ್ರಸ್ತರ ಭೂ ಹಕ್ಕು ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಕೆಯಾದ ಅರ್ಜಿಗಳ ವಿಲೇವಾರಿ ಬಗ್ಗೆ ಸುಳ್ಳು ಹೇಳಲು ಅರಣ್ಯ ಸಚಿವರು ಬೆಂಗಳೂರಿನಿಂದ ಇಲ್ಲಿಗೆ ವಿಮಾನದಲ್ಲಿ ಬರಬೇಕಿತ್ತ ಎಂದು ಪ್ರಶ್ನೆ ಮಾಡಿದ್ರು. ಅಂತದಕ್ಕಿದೆ, ನೀವು ಯಡಿಯೂರಪ್ಪನವ್ರಿಗೆ ಹೇಳಿ ಕೇಂದ್ರ ಅರಣ್ಯ ಸಚಿವರನ್ನ ಶರಾವತಿ ಮುಳುಗಡೆ ಬಗ್ಗೆ ಕಡತ ಸಮೇತ ಹೋಗಿ ಮಾತಾಡ್ಬೋದಿತ್ತಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೋಗ್ಬೋದಿತ್ತಲ್ಲ. ಯಡಿಯೂರಪ್ಪನವ್ರ ಹತ್ರ ಬೇರೆ ಹೊಂದಾಣಿಕೆ ಇಟ್ಕೊಂಡವರು ಕೇಂದ್ರ ಸರ್ಕಾರದ ಅರಣ್ಯ ಸಚಿವರನ್ನು ಭೇಟಿಯಾಗಿ ಕೋರ್ಟಿಗೆ ಹೋಗದೆ ಈ ಸಮಸ್ಯೆ ಬಗೆಹರಿಸೋಕ್ಕೆ ಸಾಧ್ಯ ಇತ್ತು. ಯಾಕಂದರೆ 1959ರಿಂದ 64ರವರೆಗೆ 9600 ಎಕರೆ ರೈತರಿಗೆ ಮಂಜೂರಾಗಿರೋದು, ರಾಜ್ಯ ಸರ್ಕಾರನೇ ಮಂಜೂರಾಗಿರೋದು. ಯಾವಾಗ 59ನೇ ಇಸ್ವಿಯಿಂದ 64. ಆವಾಗ ಫಾರೆಸ್ಟ್ ಆ್ಯಕ್ಟು ಇರಲಿಲ್ಲ, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು ಇರಲಿಲ್ಲ, ಯಾವ ಕಾನೂನು ಇಲ್ಲದೆ ಇದ್ದಾಗ ಮಂಜೂರಾಗಿರೋದು ರಾಜ್ಯ ಸರ್ಕಾರದಿಂದ. ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಅನುಮತಿ ಕೇಳಬೇಕಾ? ನಮ್ಮ ರೈತರೆಲ್ಲ ಶರಾವತಿಯವರು, ವರಾಯಿ ಚಕ್ರದವರು, ಭದ್ರಾದವರು ಭೂಮಿ ಕೊಡಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಹೋಗಿದ್ರೆ, ಡ್ಯಾಮ್ ಕಟ್ಟೋತ್ತಿಗೆ ಎಲ್ಲ ಬೀದಿ ಪಾಲು ಮಾಡಿದ್ರಲ್ಲ, ಅವಾಗೆಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ತಡೆ ತಂದಿದ್ರಾ? ಕುತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ 64 ವರ್ಷದ ಹಿಂದಿನ ಸಮಸ್ಯೆಯನ್ನು ಅನಾವಶ್ಯಕವಾಗಿ ಮಧು ಬಂಗಾರಪ್ಪನಿಗೆ ಸಿಕ್ಬಿಟ್ಟಿದೆ. ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದ್ವಿ. ಸುಪ್ರೀಂ ಕೋರ್ಟ್ ಏನು ಅದು ಇದರ ಹತ್ರ ಇದೆ, ಚಂದ್ರಲೋಕದಲ್ಲಿ. ಅದು ಹೋಗಿ ಯಡಿಯೂರಪ್ಪನವ್ರನ್ನ ಇಟ್ಕೊಂಡು ಸಂಸದ ರಾಘವೇಂದ್ರನಿಗೆ ಜಾತಿಯ ಹಣ ಖರ್ಚು ಮಾಡಿ 100 ಕೋಟಿ ಖರ್ಚು ಮಾಡಿ ಇವರೆಲ್ಲ ಚುನಾವಣೆ ನಡೆಸಿದ್ರು. 2-3 ಜನ ಕ್ಯಾಂಡಿಡೇಟ್ಗಳು ಖರ್ಚು ಮಾಡಿದ್ದು ಸೇರಿಸಿದ್ರೆ ಒಂದು 250-300 ಕೋಟಿ ಆಗ್ಬೋದು ಅಕ್ರಮವಾಗಿ. ಅದಕ್ಕೆಲ್ಲ ಜೊತೆಯಾಗಿ ಮಾಡ್ತೀರಿ. ಶರಾವತಿ ಮುಳುಗಡೆ ಸಮಸ್ಯೆ ಬಗ್ಗೆ ಜಿಲ್ಲೆಯಲ್ಲಿ ಒಟ್ಟಾಗಿ ಯಾಕೆ ಹೋಗೋಕೆ ರೆಡಿ ಇಲ್ಲ ನೀವು? 15 ದಿನದೊಳಗೆ ಮಾಡ್ತೀವಿ ಅಂದರೆ ಯಡಿಯೂರಪ್ಪನಿಗೆ ರಾಘವೇಂದ್ರನಿಗೆ ಏನು ಜವಾಬ್ದಾರಿನೇ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಸಿದ್ದರಾಮಯ್ಯನ ಜೊತೆ ಸಿದ್ದರಾಮಯ್ಯನವರು ಸಂಸತ್ ಸದಸ್ಯರ ಸಭೆ ಕರೆದಿದ್ರು ಡೆಲ್ಲಿಲಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ಸಮಸ್ಯೆನೂ ಮಾತಾಡಿಲ್ಲ, ಅಲ್ಲಿ ಎಂ ಪಿಗಳಿಗೆ ಹೇಳಲಿಲ್ಲ. ಯಾವ ಅಭಿವೃದ್ಧಿ ಬಗ್ಗೆ ಶಿವಮೊಗ್ಗ ಜಿಲ್ಲೆದ ಬಗ್ಗೆ ಮಾತಾಡಿಲ್ಲ, ಕೇವಲ ಆ ಕಡೆದೇ ಮಾತಾಡಿದ್ರು. ಇದೇನು ದೊಡ್ಡ ಸಮಸ್ಯೆನೇ ಅಲ್ಲ, ಯಾರಿಗೂ ಸಮಸ್ಯೆನೇ ಅಲ್ಲ. ರಾಜ್ಯಕ್ಕೆ ವಿದ್ಯುತ್ ಯೋಜನೆಗೆ ಕೊಟ್ಟು 3.5 ಲಕ್ಷ ಕೋಟಿ ಇದುವರೆಗೂ ಅದಕ್ಕೆ ಹಣ ಆದಾಯ ಬಂದಿದ್ದರೆ, ಆ ರೈತರು ಭೂಮಿ ಕೊಟ್ಟಿದ್ದಕ್ಕೆ ಅರಿವಿಲ್ಲದೆ ಇರೋ ಈ ಜನಪ್ರತಿನಿಧಿಗಳು ಪಕ್ಷ ಭೇದ ಮರೆತು ಇವರು ಲೂಟಿ ಕಾರ್ಯಕ್ರಮಕ್ಕೆ ನಿಂತಿದ್ದಾರೆ. ಇವರು ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಸತ್ ಸದಸ್ಯ ರಾಘವೇಂದ್ರ ಅವರು ಶಾಸಕರು, ಈ ಕಾಂಗ್ರೆಸ್ ಪಕ್ಷದ ಮಧು ಬಂಗಾರಪ್ಪ ಈ ಶಾಸಕರು, ಇವರು ಏನಾರು ನಿಜವಾಗೂ ಇವರಿಗೆ ರೈತರ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಳಜಿ ಇದ್ದರೆ ಸಂಸತ್ ಸದಸ್ಯ ಹೋಗಿ ಕೇಂದ್ರದಲ್ಲಿ ನಮ್ಮ